Hi, welcome to my kitchen. ಹಾಯ್ ಫ್ರೆಂಡ್ಸ್, ಅಣಬೆ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದೇ ಒಂದು ಅಣಬೆ ಸಿಕ್ಕಿತ್ತು ನಮ್ಮ ತೋಟದಲ್ಲಿ. ಅವತ್ತು ನೈಟ್ ಸಾರು ಏನು ಮಾಡಬೇಕು ಅಂತ ಗೊತ್ತಿಲ್ಲದಲೇ ಬೇಜಾರಾಗಿದ್ದೆ. ಒಂದು ಅಣಬೆ ತೊಗೊಂಬಂದಲ್ಲ, ಸೊ ಅಣಬೆ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಉದ್ದುದ್ದಕ್ಕೆ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಕೆಂಪಾಗಲಿ. ತುಂಬ ಟೇಸ್ಟಿಯಾಗಿರುತ್ತೆ. ಅಣಬೆ ಬಜ್ಜಿ ಮಾಡೋದಕ್ಕೂ ತುಂಬ ಸುಲಭ. ಒಂದು ಟೈಮ್ಗೆ ಏನಪ್ಪ ಮಾಡೋದು ಅಂತ ಗೊತ್ತಿಲ್ಲದ ಟೈಮಲ್ಲಿ ಈ ಥರ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ನಾನು ಒಂದು 4 ಟೊಮೊಟೊನ ರುಬ್ಬಿ ಅದನ್ನು ಜ್ಯೂಸ್ ಮಾಡಿಕೊಂಡು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಬಾಣಲಿಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅಣಬೆನ ನಾನು ಕ್ಲೀನ್ ಮಾಡಿ ಸಣ್ಣ ಕಟ್ ಮಾಡಿಬಿಟ್ಟು ಆ ಎಣ್ಣೆ ಒಳಗಡೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವತ್ತು ಅನ್ನ ಎಲ್ಲ ಖಾಲಿ ಆಗೋಗಿತ್ತು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ. ಸ್ವಲ್ಪ ಎಣ್ಣೆಲಿ ಬಾಡಿದರೆ ಸಾಕು ಅಣಬೆ. ಇಲ್ಲಿ ಉಪ್ಪು ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ವಿಡಿಯೋ. ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಇಲ್ಲಿ ಟೊಮೊಟೊನೂ ಕೂಡ ಚೆನ್ನಾಗಿ ಬೆಂದಿದೆ. ಇದು ನಾವು ಸಾಂಬಾರಿಗೆ ಅಂತ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಸಾಂಬಾರು ಪೌಡರು, ಅದನ್ನು 2 ಸ್ಪೂನ್ ಹಾಕೋತಾ ಇದ್ದೀನಿ. ಇದಕ್ಕೆ ಖಾರ ಪೌಡ್ರ್ ಮಿಕ್ಸ್ ಮಾಡಿಲ್ಲ ನಾನು, ಅದನ್ನು ಸಪ್ರೇಟಾಗಿ ಹಾಕ್ಕೊತೀನಿ. ಅರ್ಧ ಸ್ಪೂನ್ ಖಾರ ಪೌಡ್ರ್ ಹಾಕೋತಾ ಇದ್ದೀನಿ, ಅರ್ಧ ಸ್ಪೂನು ಅರಿಶಿನ ಪೌಡರು, ಅರ್ಧ ಸ್ಪೂನು ಗರಂ ಮಸಾಲ, ಮತ್ತು ಸ್ವಲ್ಪ ಸಾರು ಗಟ್ಟಿ ಬರಲಿ ಅಂದ್ಬಿಟ್ಟು ನಾನು 1 ಸ್ಪೂನು ಹುರ್ಗಡ್ಲೆ ಪೌಡರ್ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಆಮೇಲೆ ಯಾರೆಲ್ಲ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಈ ಸಾಂಬಾರು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಆಮೇಲೆ ನಾನು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅಣಬೆ, ಅದನ್ನು ಈ ಟೊಮೊಟೊ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊತೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಆಮೇಲೆ ಒಂದ್ಸತಿ ಟ್ರೈ ಮಾಡಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ತುಂಬಾ ಚೆನ್ನಾಗಿರುತ್ತೆ, ಆ ಒಂದು ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾನು ಹಾಲು ಹಾಕ್ಕೋತಾ ಇದ್ದೀನಿ. 1 ಲೋಟ, ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿತೀವಲ್ಲ ಅಂಥ ಲೋಟದಲ್ಲಿ 1 ಲೋಟ ಹಾಲು ಹಾಕ್ಕೋತಾ ಇದ್ದೀನಿ. ನಾನು ಎಮ್ಮೆ ಹಾಲು ಬಳಸ್ತಾ ಇದ್ದೀನಿ, ಗಟ್ಟಿ ಇದೆ. ನೀವು ಯಾವ ಹಾಲು ಬೇಕಾದ್ರೂ ಬಳಸ್ಬೋದು. ಯಾಕೋ ಇನ್ನೂ ಒಂದು ಸ್ವಲ್ಪ ಹಾಲು ಬೇಕು ಅನಿಸ್ತು, ಆಗ 3/4 ಲೋಟ ಮತ್ತೆ ಹಾಲು ಹಾಕ್ಕೋತಾ ಇದ್ದೀನಿ. ಇದು 4 ರಿಂದ 5 ಜನಕ್ಕೆ ಆರಾಮಾಗಿ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು, ಏನು ಗಟ್ಟಿ ಏನು ಮಾಡ್ಕೊಳ್ಳೋದು ಬೇಡ, ತೆಳ್ಳಗೆ ಮಾಡ್ಕೊಳ್ಳಿ. ಕುದೀತಾ ಇದೆ ಈಗ ಚೆನ್ನಾಗಿ. ಈ ಅಣಬೆ ಬಜ್ಜಿ ತುಂಬಾ ರುಚಿಯಾಗಿರುತ್ತೆ. ಏನು ಜಾಸ್ತಿ ಮಸಾಲೆ, ಜಾಸ್ತಿ ಕೆಲಸ ಏನೂ ಇರಲ್ಲ ಇದರಲ್ಲಿ. ತುಂಬ ಈಸಿ ಆಗುತ್ತೆ. ಆಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆಮೇಲೆ ಸಾಂಬಾರ್ಗೆ ಹಾಕ್ಕೊಳ್ಳೋಣ. ಈ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಬಿಟ್ಟು ಒಂದ್ಸತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತುಂಬ ಘಮ ಘಮ ಅಂತ ಇತ್ತು, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ. ಏನು 1-2 ಅಣಬೆ ಇದ್ದರೆ ಸಾಕು, ಇದು ಅಣಬೆ ಸಾರಿನ ಬಜ್ಜಿ ರೆಡಿಯಾಗಿ ಹೋಗ್ಬಿಡುತ್ತೆ. ಜಾಸ್ತಿ ಅಣಬೆ ಬೇಕು ಅನ್ನೋ ಅಂಥದ್ದೇನೂ ಇಲ್ಲ. ಅಣಬೆ ಸಾರು ರೆಡಿಯಾಗಿದೆ. ಒಂದು ಪ್ಲೇಟ್ನ ಮುಚ್ಚಿ ಇಡೋಣ. ಒಂದು 5 ನಿಮಿಷ ಬೇಯಿಸ್ಕೊಂಡು ಸರ್ವ್ ಮಾಡೋಣ. ತುಂಬ ರುಚಿಕರವಾದ ಅಣಬೆ ಬಜ್ಜಿ ತಯಾರಾಗಿದೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.